ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ತುಂಬ ವರ್ಕ್ ಇರೋದ್ರಿಂದ ಆಫೀಸಿಗೆ ಹೋಗಿದ್ದಾರೆ ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು. ಸೊ ಇನ್ನೇನು ಹಬ್ಬ ಬರ್ತಾ ಇದೆ, ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಎಲ್ಲ ಇರುತ್ತಲ್ಲ ಇವಾಗ. ಸೊ ಇವತ್ತು ಸ್ವಲ್ಪ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಕಿಚನ್ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಯಾವ ಥರ ಮಾಡ್ತೀನಿ, ಅಂದರೆ ನಾವು ಅಡುಗೆ ಮಾಡಬೇಕಾದ್ರೆ ಈಗ ಏನೆಲ್ಲ ಈ ಕಂಟೈನರ್ಸ್ನ ಯೂಸ್ ಮಾಡ್ತೀವಿ, ಇದನ್ನು ಅವಾಗೆ ಯೂಸ್ ಮಾಡಬೇಕಾದ್ರೇ ಈ ಥರ ಒಂದು ಕ್ಲಾತಲ್ಲಿ ನಾನು ಅವಾಗೆ ಮೇಲೆ ಈ ಥರ ಒರೆಸಿ ಇಟ್ಬಿಡ್ತೀನಿ. ಅಂದರೆ ಧೂಳಾಗಲ್ಲ, ನಮಗೆ ಕೆಲಸ ಜಾಸ್ತಿ ಆಗಲ್ಲ ಕ್ಲೀನ್ ಮಾಡ್ಕೋಬೇಕಾದ್ರೆ. ಸೊ ಹಾಗಾಗಿ ನೋಡಿ ಇದು ಎಲ್ಲನೂ ತುಂಬ ಕ್ಲೀನಾಗೇ ಇದೆ. ಬಟ್ ನಾನು ರೀಸೆಂಟಾಗಿ ಊರಿಗೆ ಹೋಗಿ ಬಂದಲ್ಲ, ಶೆಲ್ಫ್ ಎಲ್ಲ ಧೂಳಾಗಿದೆ. ಹಾಗಾಗಿ ಕಿಚನ್ನ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ಥರ ಕಿಚನ್ ಕ್ಲೀನ್ ಮಾಡ್ಕೊತೀನಿ, ಏನೆಲ್ಲ ಟಿಪ್ಸ್ ಯೂಸ್ ಮಾಡ್ತೀನಿ ಅದನ್ನು ನಿಮಗೂ ಹೇಳ್ತೀನಿ. ಸೊ ಬನ್ನಿ ನೋಡೋಣ ಇವತ್ತು ಕಿಚನ್ ಕ್ಲೀನಿಂಗ್ ಬ್ಲಾಗ್ ಇದು. ಸೊ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಕ್ಲೀನಿಂಗಲ್ಲಿ ಫಸ್ಟು ಧೂಳಾಗಿದೆ ಅಂತ ಹೇಳಿದ್ನಲ್ಲ ಎಲ್ಲ ಶೆಲ್ಫ್ಸು. ಸೊ ಅದನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಡ್ರೈ ಕ್ಲಾತ್ನ ಯೂಸ್ ಮಾಡ್ತೀನಿ. ಸೊ ಅದರಲ್ಲಿ ಫಸ್ಟು ಧೂಳೆಲ್ಲ ತೆಗೆದ್ಬಿಟ್ಟು ಅದಾದಮೇಲೆ ಈ ಥರ ಒಂದು ವೆಟ್ ಕ್ಲಾತ್, ಇದನ್ನು ನಾನು ವಾಷಿಂಗ್ ಮಿಷನ್ ಲಿಕ್ವಿಡ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ವೆಟ್ ಮಾಡಿದ್ದೀನಿ. ಸೊ ದಟ್ ತುಂಬ ಕ್ಲೀನಾಗಿ ವೈಪ್ ಆಗುತ್ತೆ ಎಲ್ಲನೂ. ಸೊ ಬನ್ನಿ, ಜಾಸ್ತಿ ಮಾತಾಡಿ ಟೈಮ್ ವೇಸ್ಟ್ ಮಾಡಿದರೆ ಲೇಟ್ ಆಗುತ್ತೆ ಕೆಲಸ. ಇವೆಂದು ಈ ಕಂಟೈನರ್ಸ್ ಮೇಲ್ಗಡೆ ಏನಾದರೂ ಧೂಳಿದ್ರೆ ಅದನ್ನು ಒರೆಸೋದಕ್ಕೆ ಯೂಸ್ ಮಾಡ್ಕೋಬೋದು ನೀವು, ತುಂಬ ಶೈನಿಂಗ್ ಕೊಡುತ್ತೆ. ಸೊ ಇವಾಗ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ನೋಡೋಣ.
ಸೊ ನೋಡಿದ್ರಲ್ಲ, ನಾನು ಆವಾಗಲೇ ಹೇಳ್ದಂಗೆ ಶೆಲ್ಫಲ್ಲಿರೋ ಧೂಳನ್ನೆಲ್ಲ ನೀಟಾಗಿ ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡೆ. ಅದಾದಮೇಲೆ ವೆಟ್ ಕ್ಲಾತಲ್ಲಿ ನೀಟಾಗಿ ಒರೆಸ್ಬಿಟ್ಟು ಕಂಟೈನರ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ನೀಟಾಗಿ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ನಾನು ಬಿಫೋರ್ ಡೇ ಅಷ್ಟೇ ಗ್ರಾಸರೀಸ್ನ ತೊಗೊಂಬಂದಿದ್ದೆ. ಸೊ ಎಲ್ಲನೂ ರೀಫಿಲ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿಕೊಂಡೆ. ಆ್ಯಂಡ್ ನಾನು ವಾಷಿಂಗ್ ಮಿಷನ್ ಲಿಕ್ವಿಡ್ ಯೂಸ್ ಮಾಡಿಕೊಂಡು ಕ್ಲಾತ್ನ ವೆಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೆ ನೋಡಿ. ಅದು ನಿಮಗೆ ಇದು ಏನು ಪ್ಲಾಸ್ಟಿಕ್ಕು ಈ ಥರ ಕಂಟೈನರ್ಸ್ಗೆ ವರ್ಕೌಟ್ ಆಗುತ್ತೋ ಇಲ್ವೋ, ಸ್ಟೀಲ್ ಡಬ್ಬಿಗಳಿಗೆ ಮಾತ್ರ ತುಂಬ ವರ್ಕೌಟ್ ಆಗುತ್ತೆ. ಏನೇ ಕಲೆ ಇರಲಿ, ಸುಮ್ಮನೆ ಒಂದು ಸ್ವೈಪ್ ಮಾಡಿದ್ರೆ ಸಾಕು, ಫುಲ್ ಹೊಸ ಪಾತ್ರೆ ಥರ ಶೈನಿಂಗ್ ಆಗ್ತಿರುತ್ತೆ. ಸೊ ಈ ಟಿಪ್ಸ್ ಮಾತ್ರ ಖಂಡಿತ ಯೂಸ್ ಮಾಡಿ, ನೀವು ನೆನೆಸ್ಕೋತೀರಾ ನಿಜ ಸಿಂಧು ಅಂತ. ಸೊ ಆಮೇಲೆ ನಾನು ಮಧ್ಯಾಹ್ನ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ ಅಲ್ವಾ, ಆವಾಗ ಅಥರ್ವ ಇನ್ನೂ ಮಲ್ಕೊಂಡಿದ್ದ. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತಿಗೆ ಎದ್ಬಿಟ್ಟ. ಅವನದು ಊಟನೇ ಆಗಿರಲಿಲ್ಲ ಪಾಪ. ನಾನು ಕೆಲ್ಸಕ್ಕೆ ನಿಂತ್ಬಿಟ್ನಲ್ಲ, ಅವನಿಗೆ ಊಟನೇ ಮಾಡಿಸಿಲ್ಲ. ಅವನಿಗೆ ಹಸುವಾಗಿರೋದಕ್ಕೆ ಮಿಡಿಲಲ್ಲಿ ಬಂದು ಬೆಲ್ಲ ಇಸ್ಕೊಳ್ಳೋದು, ಅದು ಶೇಂಗಾ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳ್ತಿದ್ದ ಪಾಪ. ಆ್ಯಂಡ್ ನನ್ನ ಹೆಲ್ತ್ ಇಶ್ಯೂಸ್ನೂ ಜಾಸ್ತಿ ಆಗಿದೆ. ರೀಸೆಂಟ್ ವ್ಲಾಗ್ಸೆಲ್ಲ ಅದೇ ಹೇಳ್ತಿದ್ದೆ ಅಲ್ವಾ. ಹೆಲ್ತ್ ಇಶ್ಯೂಯಿಂದ ನನಗೂ ಪೂರ್ತಿಯಾಗಿ ಕಿಚನ್ ಕ್ಲೀನಿಂಗ್ ಒಂದೇ ದಿವಸ ಮಾಡೋದಕ್ಕಾಗಲಿಲ್ಲ. ಅವನಿಗೆ ಊಟ ಮಾಡಿಸ್ಬೇಕಿತ್ತಲ್ಲ. ಸೊ ಮಧ್ಯಾಹ್ನವರೆಗೂ ಎಷ್ಟು ಕ್ಲೀನಿಂಗ್ ಮಾಡೋಕ್ಕಾಯಿತು ಅಂದರೆ, ಈ ಎದುರುಗಡೆ ಏನು 4 ಶೆಲ್ಫ್ ಕಾಣ್ತಿದೆ, ಅದಾದಮೇಲೆ ಕೆಳಗಡೆ ಮೇಯ್ನ್ ಒಂದು ಸೆಕ್ಷನ್ ಮಾತ್ರ ಡೇ 1 ನಾನು ಕ್ಲೀನಿಂಗ್ ಮಾಡ್ಕೊಂಡಿರೋದು. ಸೊ ಅದನ್ನು ಅಷ್ಟಕ್ಕೆ ಸ್ಟಾಪ್ ಮಾಡಿ ಆಮೇಲೆ ಅಥರ್ವಂಗೆ ಊಟ ಮಾಡಿಸ್ದೆ. ನೆಕ್ಸ್ಟ್ ನನಗೆ ಕ್ಲೀನಿಂಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ನೆಕ್ಸ್ಟ್ ಡೇನೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ. ವ್ಲಾಗ್ನ ಪೂರ್ತಿಯಾಗಿ ನೋಡಿದ್ದೀರಾ ಅನ್ಕೋತಿದ್ದೀನಿ. ಪೂರ್ತಿಯಾಗಿ ನೋಡಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಟೇಕ್ ಕೇರ್. ಬಾಯ್ ಬಾಯ್.